ನಮ್ಮ ಸ್ಟೋರಿಗ ಡಿಪಾರ್ಟ್ಮೆಂಟ್ ಆಫೀಸರ್ ಬರೋದು ಈಗ ಒಂದು ಸೀಸನ್ ಚಾಲು ಆಗ್ಬಿಟ್ಟೈತಿ. ನೆಕ್ಸ್ಟ್ 3 ವಿಡಿಯೋಸ್ ಒಳಗ ಇದ್ರದ್ದು ಏನ್ ಪ್ರಾಬ್ಲಮ್ ಐತಿ, ಏನ್ ಸೊಲ್ಯೂಷನ್ ಅಂತ ಎಲ್ಲ ಡಿಕೋಡ್ ಮಾಡ್ತೇನೆ ನೋಡ್ರಿ. ಫಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ ಈಗ ಒಂದು ಡ್ರೈವ್ ನಡ್ಸ್ಯಾರು. ಯಾರ್ಯಾರು GST ಒಳಗೆ ಅನ್ರಿಜಿಸ್ಟರ್ಡ್ ಅದಾರೋ ಮತ್ ಯಾರ್ಯಾರು PT ಕಟ್ಟಾತಿಲ್ಲ ಅವ್ರು ಎಲ್ಲಾರ ಕಡೆ ಹೋಗಿ ಒಂದ್ಸತಿ ನೋಟಿಸ್ ಕೊಟ್ಟು ಅವ್ರ ಕಡೆ ವಸೂಲಿ ಮಾಡ್ಬೇಕಂತ. PT ಯಾರಿಗೆ ಏನ್ ಅಪ್ಲಿಕೇಬಲ್ ಅಂತ ಬಹಳ ಸಿಂಪಲ್ ನೋಡ್ರಿ. ನೀವು ನಿಮ್ ಸ್ಟೋರಿಗೆ PT ಕಟ್ಟಾತೀರಿ 2,500. ಖರೆ ನಿಮ್ ಕಡೆ ಯಾರು ಎಂಪ್ಲಾಯ್ ಅದಾರ ನೋಡ್ರಿ, ಅವ್ರ ಸ್ಯಾಲ್ರಿ ಮೋರ್ ದೆನ್ 25,000 rupees ಇದ್ರ 2,500 ರೂಪಾಯಿ ನೀವು ಗೌರ್ಮೆಂಟಿಗೆ ಕಟ್ಟಬೇಕು. ತಿಂಗಳ 200 ರೂಪಾಯಿ, ಫೆಬ್ರವರಿಯಾಗ 300 ರೂಪಾಯಿ. ಇದು ಸುಮಾರು ಜನ ಮಾಡತ್ತಿಲ್ಲ. ಅದಕ್ಕೆ ಅದು ನಾನ್ ಕಾಂಪ್ಲೈನ್ಸ್ ಆಗತೈತಿ. ಅದಕ್ಕಂತ ಮತ್ ಇಂಟ್ರೆಸ್ಟ್ ಪೆನಾಲ್ಟಿ ಎಲ್ಲಾನು ಕಟ್ಟಬೇಕಾಕೈತಿ. ಇದ ಸೇಮ್ ಸ್ಯಾಲ್ರಿ ನೀವು ಪಾರ್ಟ್ನರ್ಸಿಗೆ ಕೊಡತ್ತೀರಿ ಅಂದ್ರೆ ಅಪ್ಲಿಕೇಬಲ್ ಇಲ್ಲ. ಸೀನಿಯರ್ ಸಿಟಿಸನ್ಸಿಗೆ ಕೊಡತ್ತೀರಿ, ಅಪ್ಲಿಕೇಬಲ್ ಇಲ್ಲ. ಇದ್ರ ಬಗ್ಗೆ ಪೂರಾ ಡೀಟೇಲ್ ಲಿಸ್ಟ್ ಬೇಕಂದ್ರೆ ಬರೀ PT ಅಂತ ಕಮೆಂಟ್ ಮಾಡ್ರಿ. ಆಫೀಸರ್ ಬಂದಾಗ ಇದು ನಿಮ್ಗೆ ಭಾಳ ಹ್ಯಾಂಡಿ ಆಗಿ ಯೂಸ್ ಆಕೈತಿ. ಯಾವಾಗ ಅಪ್ಲಿಕೇಬಲ್ ಐತಿ, ಯಾವಾಗ ಅಪ್ಲಿಕೇಬಲ್ ಇಲ್ಲ, ಇದ್ರ ಎಷ್ಟು ಅಮೌಂಟ್ ಅಪ್ಲಿಕೇಬಲ್ ಐತಂತ. ನಾನ್ CA ರಾಹುಲ್ ಆರ್ ಗಾಂಧಿ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಇದು ವಿಡಿಯೋ ಮಾಡತ್ತೇನಿ. ಥ್ಯಾಂಕ್ ಯು.